ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಕೊಲೆ ಪ್ರಕರಣ. ಓಂ ಪ್ರಕಾಶ್ ಶ್ರೀಮತಿಗೆ ಹತ್ಯೆ ಮಾಡಿರುವ ಮಾಹಿತಿ ಇದೆ. ಆದರೆ ಹತ್ಯೆಗೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಜೊತೆಗೂ ಓಂ ಪ್ರಕಾಶ್ ಅವರು ಕೆಲಸ ಮಾಡಿದ್ರು, ಒಳ್ಳೆಯ ಅಧಿಕಾರಿ. ಈ ರೀತಿಯೆಲ್ಲ ಆಗಬಾರ್ದಿತ್ತು. ತನಿಖೆ ಬಳಿಕ ಯಾವ ಕಾರಣಕ್ಕೆ ಹತ್ಯೆ ಅನ್ನೋದು ಹೊರಬರುತ್ತೆ. ಅಕ್ರಮ ಸಂಬಂಧದ ಕುರಿತ ಆಪಾದನೆ ವಿಚಾರ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ. ಅದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗತ್ತೆ. ನನ್ನ ಜೊತೆ ಅವರು ಕೆಲಸ ಮಾಡಿದರು. 2015ರಲ್ಲಿ ನಾನು ಗೃಹ ಸಚಿವನಾದಾಗ ಅವರು DGP ಆಗಿದ್ದರು. ನನ್ನ ಜೊತೆಯಲ್ಲಿ ಕೆಲಸ ಮಾಡಿದರು. ಭಾಳ ಒಬ್ಬ ಒಳ್ಳೆಯ ಅಧಿಕಾರಿ, ಒಳ್ಳೆಯ ವ್ಯಕ್ತಿ. ಈಗ ಈ ರೀತಿ ಆಗಬಾರ್ದಾಗಿತ್ತು. ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ಅದನ್ನು ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಬರೀ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗತ್ತೆ. ಅಷ್ಟೇ ಬಿಟ್ಟರೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ತಿಳಿಸಿದರು, ಈ ರೀತಿ ಮರ್ಡರ್ ಆಗಿದೆ ಅಂತೇಳಿ. ಅಷ್ಟು ಬಿಟ್ಟರೆ ನಮಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರೂ ಹೇಳಿಲ್ಲ. ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಇಲ್ಲ, ಅವರು ಶ್ರೀಮತಿಯವರು ಅವರನ್ನು ಈಗ ಕ್ವಶನ್ ಮಾಡ್ತಿದ್ದಾರೆ. ಏನು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಕೊಲೆ ಪ್ರಕರಣ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿಯ ಬಂಧನ ಆಗಿದೆ. HSR ಲೇಔಟ್ ಪೊಲೀಸರಿಂದ ಬಂಧಿಸಲಾಗಿದೆ. ಇದೀಗ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ನಿಖರವಾದಂಥ ಮಾಹಿತಿ ಏನು ಅನ್ನೋದರ ಹಿನ್ನೆಲೆಯಲ್ಲಿ ತನಿಖೆಯನ್ನ ಶುರು ಮಾಡಲಾಗುತ್ತೆ. ಓಂ ಪ್ರಕಾಶ್ ಅವರನ್ನ ಯಾಕೆ ಕೊಲೆ ಮಾಡಿರಬಹುದು, ಯಾವ ವಿಚಾರದಲ್ಲಿ ಜಗಳ ಶುರು ಆಗಿರಬಹುದು, ಎಷ್ಟು ದಿನಗಳಿಂದ ಈ ಜಗಳ ಗಲಾಟೆ ಸಮಸ್ಯೆ ಅನ್ನೋದು ಇತ್ತು, ಪತ್ನಿ ಒಬ್ಬರೇ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ, ಇದರಲ್ಲಿ ಪುತ್ರಿಯ ಪಾತ್ರ ಏನಿದೆ, ಈ ವಿಚಾರ ಮಗನಿಗೆ ಗೊತ್ತಿರಲಿಲ್ವಾ, ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಮತ್ತು ಹೇಗೆ ಮರ್ಡರ್ ಮಾಡಿದ್ರು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬಹಳ ಭೀಕರವಾಗಿ ಭಯಂಕರವಾಗಿ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 8ರಿಂದ 10 ಕಡೆ ಚುಚ್ಚಿ ಕೊಲೆ ಮಾಡಲಾಗಿದೆ. ಜೊತೆಗೆ ಖಾರದ ಪುಡಿಯನ್ನು ಎರಚಿ, ಅಡುಗೆ ಎಣ್ಣೆಯನ್ನು ಎರಚಿ, ಕೈಕಾಲನ್ನು ಕಟ್ಟಿ ಆಮೇಲೆ ಕೊಲೆ ಮಾಡಲಾಗಿದೆ ಅಂತ. ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆನ ನಡೆಸಬೇಕಾಗತ್ತೆ. ತಾಯಿ ಮಗಳು ಇಬ್ಬರು ಸೇರಿಗೆ ಈ ಹತ್ಯೆಯನ್ನು ಮಾಡಿದ್ರೋ ಅಥವಾ ತಾಯಿ ಮಾತ್ರ ಮಾಡಿದ್ದೋ, ಅದಾದಮೇಲೆ ಮಗಳು ಕೂಡ ಸಪೋರ್ಟಿವಿಗೆ ಬಂದಿದ್ಲೋ, ಏನು ಎತ್ತ, ಯಾವ ಕಾರಣ ಇರಬಹುದು, ಆಸ್ತಿ ವಿವಾದ ಅಂತ ಹೇಳ್ತಾ ಇದ್ದಾರೆ, ಅದೇ ಕಾರಣನ ಅಥವಾ ಬೇರೆ ಇನ್ನೇನಾದರೂ ಕಾರಣಗಳು ಇರಬಹುದಾ, ಇದು ಕೂಡ ಬಹಳ ಮುಖ್ಯ ಆಗತ್ತೆ. ಸದ್ಯ ಇದೀಗ ಪತ್ನಿ ಪಲ್ಲವಿಯನ್ನು ಬಂಧಿಸಲಾಗಿದೆ. ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಎಲ್ಲವೂ ಕೂಡ ಮುಗ್ದಿರುವಂಥದ್ದು. ವಿಚಾರಣೆಯಲ್ಲಿ ಏನೆಲ್ಲ ಸ್ಫೋಟಕ ಮಾಹಿತಿಗಳು ಹೊರಗೆ ಬರುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಒಬ್ಬ IPS ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು, ಬಹಳ ಜವಾಬ್ದಾರಿಯುತ ಹುದ್ದೆಯನ್ನು ನಿರ್ವಹಿಸಿದವರ ಬಾಳ್ ಹೀಗಾಗತ್ತೆ ಅಂತಂದರೆ ಜನಸಾಮಾನ್ಯರ ಬದುಕು ಅನ್ನೋ ಪ್ರಶ್ನೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಓಂ ಪ್ರಕಾಶ್ ಮರಣೋತ್ತರ ಪರೀಕ್ಷೆ. ಸುಮಾರು 1 ಗಂಟೆಗಳ ಕಾಲ ನಡೆಯುವಂಥ ಮರಣೋತ್ತರ ಪರೀಕ್ಷೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯ ಡಾಕ್ಟರ್ ವರ್ಗೀಸ್ ತಂಡದಿಂದ ಮರಣೋತ್ತರ ಪರೀಕ್ಷೆನ ಮಾಡಲಾಗುತ್ತೆ. ಪೋಸ್ಟ್ ಮಾರ್ಟಮ್ ನಂತರ ಓಂ ಪ್ರಕಾಶ್ ಮಗನಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. HSR ಲೇಔಟ್ನ ಟೆನ್ನಿಸ್ ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಇದೀಗ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಓಂ ಪ್ರಕಾಶ್ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಸುಮಾರು 1 ಗಂಟೆಗಳ ಕಾಲ ಈ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಅದಾದ ನಂತರ ಮಗನಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಆಮೇಲೆ HSR ಲೇಔಟ್ನ ಟೆನ್ನಿಸ್ ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗತ್ತೆ. ಹಲವು ಅಧಿಕಾರಿಗಳು, ಇವ್ರ ಜೊತೆ ಕೆಲಸ ಮಾಡಿದವರು, ಇವರ ಕೆಳಗೆ ಕೆಲಸ ಮಾಡಿದಂಥ ಸಹೋದ್ಯೋಗಿಗಳು, ಇವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಂತಿಮ ನಮನ ಸಲ್ಲಿಸಬಹುದು. ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆನಂತರ ಮಧ್ಯಾಹ್ನದ 3 ಗಂಟೆಯ ಬಳಿಕ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು
ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇವರು ಇಲ್ಲಿನವರೇ ಅಲ್ಲ, ಬೇರೆ ಊರಿನಿಂದ ಬಂದು ಇಲ್ಲಿದ್ರು, ಉತ್ತರ ಭಾರತ ಕಡೆಯವರು. ಹಾಗಾಗಿ ಮೃತದೇಹ ಅಲ್ಲಿಗೇನಾದರೂ ಹಸ್ತಾಂತರ ಮಾಡ್ತಾರಾ ಅಥವಾ ಇಲ್ಲೇ ಅಂತ್ಯಕ್ರಿಯೆ ನೆರವೇರಿಸ್ತಾರಾ ಎಲ್ಲ ಪ್ರಶ್ನೆಗಳಿತ್ತು. ಫೈನಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾಗಿದೆ. ಇಲ್ಲಿಗೆ ಅಂತಿಮ ವಿಧಿವಿಧಾನದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅವರ ಪುತ್ರನಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಮೊದಲಿಗೆ ಪತ್ನಿಗೆ ಹತ್ಯೆಯನ್ನು ಮಾಡಿರಬಹುದಾದ ಶಂಕೆ ಇತ್ತು. ಈಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಪ್ರಕ್ರಿಯೆಗಳು ಏನೇನಿದೆ, ತನಿಖೆ ಎಲ್ಲ ಹೇಗೆ ನಡೆಯುತ್ತೆ ಅಂತ ಸಂತೋಷ್? ಈಗಾಗಲೇ ಏನು ಓಂ ಪ್ರಕಾಶ್ ಅವರ ಹತ್ಯೆಯಾದ ಬೆನ್ನಲ್ಲೇ ಪ್ರಕರಣ ದಾಖಲು ಮಾಡಿಕೊಂಡಿರುವಂತ HSR ಲೋಟ್ ಪೊಲೀಸರು ಈಗಾಗಲೇ ಅವರ ಪತ್ನಿ ಮತ್ತು ಮಗಳನ್ನ ನಿನ್ನೆ ವಶಕ್ಕೆ ಪಡೆದಿದ್ರು, ವಿಚಾರಣೆಯನ್ನ ಮಾಡ್ತಿದ್ರು. ಪ್ರಿಲಿಮಿನರಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಬಹುತೇಕವಾಗಿ ಅವರ ಪತ್ನಿ ಒಂದು ಹತ್ಯೆ ಮಾಡಿರುವಂತಹ ಅನುಮಾನಗಳಿತ್ತು. ಹೀಗಾಗಿ ಅವರೇ ಇದಕ್ಕೆ ಕಾರಣ ಅಂತೇಳಿ ಅವ್ರನ್ನ ಬಂಧನ ಮಾಡಿದ ಮಾಹಿತಿ ಇರುವಂತದ್ದು. ಸದ್ಯ ಒಂದ್ ಕಡೆ ಅವರ ಬಾಡಿಯ ಮರಣೋತ್ತರ ಪರೀಕ್ಷೆ ಆಗ್ಬೇಕಾಗಿದೆ. ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿರುವಂತದ್ದು. ಮರಣೋತ್ತರ ಪರೀಕ್ಷೆ ನಂತರ ಅದರ ವರದಿ ಬರ್ಬೇಕಾಗತ್ತೆ. ಸೊ ಇದಕ್ಕೂ ಮುಂಚೆ ಅಂದ್ರೆ ಹತ್ಯೆ ಚಾಕುವಿನಿಂದ ಇರಿಯೋಕ್ಕೂ ಮೊದಲು ಬೇರೆ ಏನಾದ್ರು ಅವ್ರಿಗೆ ಏನಾದ್ರು ಬಳಸಿದ್ರೆ, ವಿಷವನ್ನ ಹಾಕಿದ್ರೆ, ಇಲ್ಲ ಟ್ಯಾಬ್ಲೆಟ್ ಗಳನ್ನ ಕೊಟ್ಟಿದ್ರೆ, ಈ ರೀತಿಯಾಗಿ ಒಂದಿಷ್ಟು ವರದಿ ಬರ್ಬೇಕಾಗುತ್ತೆ. ಆ ವರದಿಯನ್ನ ಆಧರಿಸಿ ಮುಂದಿನ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನೀಗಾಗ್ಲೇ ಅವರ ಪತ್ನಿ ಪಲ್ಲವಿ ಏನಿದ್ದಾರೆ ಆಕೆಯನ್ನ ಬಂಧನ ಮಾಡಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಅವ್ರನ್ನ ಬಂಧಿಸಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಇನ್ನ ಇವರ ಕ್ರಿಮಿಷನ್ ಅನ್ನ ಈಗಾಗಲೇ ಏನು HSR ಲೇಔಟ್ ನಲ್ಲಿರುವಂತಹ ಒಂದು ಕ್ಲಬ್ ಏನಿದೆ ಅಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಇದಾದ ನಂತರ 3 ಗಂಟೆ ನಂತರ 4 ಗಂಟೆ ಸುಮಾರಿಗೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಕ್ರಿಮಿಷನ್ ಅನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥದ್ದು. ಇನ್ನ ಗೃಹ ಸಚಿವರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಹೋಗ್ತಾ ಇರುವಂತದ್ದು, ಹೋಗಿ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅದ್ರ ಜೊತೆಗೆ ಹಿರಿಯ ಅಧಿಕಾರಿಗಳಿಗಾಗಲೇ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪೊಲೀಸರು ಯಾವ ರೀತಿಯಾಗಿ ಪ್ರಕರಣದ ಆರೋಪಗಳನ್ನು ಬಂಧಿಸ್ತಾರೆ ಮತ್ತೆ ಇದಕ್ಕೆ ತಾರ್ಕಿಕ ಅಂತ್ಯ ಏನಾಗುತ್ತೆ ಅನ್ನೋದನ್ನ ಪೊಲೀಸರ ತನಿಖಾ ನಂತರ ಹೊರಬರಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.